ಶ್ರೀ ವೇದವ್ಯಾಸಾಯ ನಮಃ. ಬ್ರಹ್ಮಚಾರಿಗಳಿಗೆ ಸಂಧ್ಯಾವಂದನೆ ಎಷ್ಟು ಮುಖ್ಯವೋ ಅಷ್ಟೇ ಮುಖ್ಯ ಅಗ್ನಿ ಕಾರ್ಯ. ಅಗ್ನಿ ಕಾರ್ಯ ಅಂದರೆ ಅಗ್ನಿಯಲ್ಲಿ ಭಗವಂತನನ್ನು ಧ್ಯಾನ ಮಾಡೋದು, ಅಗ್ನಿಯ ಮೂಲಕ ಭಗವಂತನನ್ನು ಆರಾಧನೆ ಮಾಡೋದು, ಅದನ್ನು ಅಗ್ನಿ ಕಾರ್ಯ ಅಂತ ಕರೀತಾರೆ. ಅಗ್ನಿ ಕಾರ್ಯ ಒಂದೊಂದು ಶಾಖೆಯವರಿಗೆ ಒಂದೊಂದು ರೀತಿಯಾಗಿದೆ. ಋಗ್ವೇದದ ಶಾಖೆಯವರಿಗೆ ಒಂದು ರೀತಿಯಾದ ಅಗ್ನಿ ಕಾರ್ಯ, ಯಜುರ್ವೇದದ ಶಾಖೆಯವರಿಗೆ ಒಂದು ರೀತಿಯಾದ ಅಗ್ನಿ ಕಾರ್ಯ, ಸಾಮವೇದದ ಶಾಖೆಯವರಿಗೆ ಒಂದು ರೀತಿಯ ಅಗ್ನಿ ಕಾರ್ಯ. ಒಂದೊಂದು ಶಾಖೆಯವರಿಗೆ ಒಂದೊಂದು ರೀತಿಯಾಗಿ ಅಗ್ನಿ ಕಾರ್ಯವನ್ನು ಶಾಸ್ತ್ರ ವಿಧಾನ ಮಾಡಿದೆ. ಆದರೆ ನಾನಿಲ್ಲಿ ಋಗ್ವೇದದ ರೀತಿಯಂತೆ ಅಗ್ನಿ ಕಾರ್ಯವನ್ನು ಮಾಡ್ತೇನೆ. ಋಗ್ವೇದಕ್ಕೆ 2 ಸಮಿಧೆಗಳು ಸಾಕು ಋಗ್ವೇದದ ಅಗ್ನಿ ಕಾರ್ಯಕ್ಕೆ. ಆದರೆ ಯಜುರ್ವೇದದ ಅಗ್ನಿ ಕಾರ್ಯಕ್ಕೆ ಬೆಳಗ್ಗೆಯೂ 16 ಸಮಿಧೆಗಳು ಬೇಕು, ಸಾಯಂಕಾಲವೂ ಕೂಡ 16 ಸಮಿಧೆಗಳು ಬೇಕು. ಹಾಗಾಗಿ ಯಜುರ್ವೇದದ ಅಗ್ನಿ ಕಾರ್ಯ ಸ್ವಲ್ಪ ಹೊತ್ತು ಹಿಡಿಯತ್ತೆ. ಬೇರೆ ವೇದದವರು ಕೂಡ ಋಗ್ವೇದದ ರೀತಿ ನೀತಿಗಳನ್ನು ಅನುಸರಿಸಬಹುದು. ಆದ್ದರಿಂದಾಗಿ ವೇದಗಳಲ್ಲೇ ಋಗ್ವೇದವು ಪ್ರಧಾನ. ಆದ್ದರಿಂದಾಗಿ ನಾನು ಋಗ್ವೇದದ ಅಗ್ನಿ ಕಾರ್ಯವನ್ನು ಇಲ್ಲಿ ಮಾಡಿ ತೋರಿಸ್ತೇನೆ. ಅಗ್ನಿ ಕಾರ್ಯವನ್ನು 2 ಹೊತ್ತು ಮಾಡಬೇಕು. ಒಂದು ಬೆಳಗ್ಗಿನ ಸಂಧ್ಯಾವಂದನೆಯ ನಂತರ ಅಗ್ನಿ ಕಾರ್ಯವನ್ನು ಮಾಡಬೇಕು. ಇನ್ನೊಂದು ಸಾಯಂಕಾಲ ಸಂಧ್ಯಾವಂದನೆ ಮುಗಿದ ನಂತರ ಅಗ್ನಿ ಕಾರ್ಯವನ್ನು ಮಾಡಬೇಕು. ಬ್ರಹ್ಮಚಾರಿಗಳು ಅಗ್ನಿ ಕಾರ್ಯವನ್ನು ಮಾಡಬೇಕು. ಎಲ್ಲರೂ ಅಗ್ನಿಯಲ್ಲಿ ದೇವರನ್ನು ಆರಾಧನೆ ಮಾಡಬೇಕು. ಬ್ರಹ್ಮಚಾರಿಗಳು ಮಾಡಬೇಕು, ಗೃಹಸ್ಥರು ಕೂಡ ಅಗ್ನಿ ಕಾರ್ಯವನ್ನು ಅಗ್ನಿಯಲ್ಲಿ ದೇವರನ್ನು ಆರಾಧನೆ ಮಾಡಬೇಕು. ಬ್ರಹ್ಮಚಾರಿಗಳು ಮಾಡುವ ಅಗ್ನಿಯ ಆರಾಧನೆಯನ್ನು ಅಗ್ನಿ ಕಾರ್ಯ ಅಂತ ಹೇಳುತ್ತಾರೆ. ಗೃಹಸ್ಥರು ಮಾಡುವ ಅಗ್ನಿಯ ಆರಾಧನೆಯನ್ನು ಔಪಾಸನ ಅಂತ ಕರೀತಾರೆ. ಸನ್ಯಾಸಿಗಳಿಗೆ ಅಗ್ನಿಯಲ್ಲಿ ಆರಾಧನೆಯೇ ಇಲ್ಲ. ಹಾಗಾಗಿ ಅಗ್ನಿಯಲ್ಲಿ ಆರಾಧನೆ ಇರೋದು ಮದುವೆಯಾಗದ ಒಟುಗಳಿಗೆ ಮತ್ತು ಮದುವೆಯಾದ ಗೃಹಸ್ಥರಿಗೆ. ಬ್ರಹ್ಮಚಾರಿಗಳು ಅಗ್ನಿ ಕಾರ್ಯವನ್ನು ಮಾಡಬೇಕು. ಅಗ್ನಿ ಕಾರ್ಯವನ್ನು ಯಾಕೆ ಮಾಡಬೇಕು ಅಂತಂದರೆ, ಅಗ್ನಿ ಕಾರ್ಯವನ್ನು ಮಾಡೋದ್ರಿಂದಾಗಿ ತೇಜಸ್ಸು ಸಿದ್ಧಿಯಾಗತ್ತೆ, ಒಳ್ಳೆ ತೇಜಸ್ಸು ಬರುತ್ತೆ. ಅವನು ಮಾಡುವ ಪ್ರತಿ ಕೆಲಸದಲ್ಲೂ ಕೂಡ ತೇಜಸ್ಸು ಇರುತ್ತೆ. ವಿದ್ಯೆಯಲ್ಲೂ ತೇಜಸ್ಸು ತುಂಬಿಕೊಳ್ಳುತ್ತೆ, ಮುಖದಲ್ಲೂ ಕೂಡ ತೇಜಸ್ಸು ತುಂಬಿಕೊಳ್ಳುತ್ತೆ. ಹಾಗಾಗಿ ಅಗ್ನಿ ಕಾರ್ಯವನ್ನು ಎಲ್ಲ ಬ್ರಹ್ಮಚಾರಿಗಳು ಕೂಡ ಮಾಡಬೇಕು. ಋಗ್ವೇದದ ಅಗ್ನಿ ಕಾರ್ಯ ಕಲಿತ್ರೆ ಬಹಳ ಸುಲಭ. ಅದರಿಂದಾಗಿ ಋಗ್ವೇದದ ಅಗ್ನಿ ಕಾರ್ಯವನ್ನು ಇಲ್ಲಿ ಮಾಡ್ತಾ ಇದ್ದೇನೆ. ಇಷ್ಟು ಅಗ್ನಿ ಕಾರ್ಯದ ಬಗೆಗೆ ಇರುವ ಮಾಹಿತಿ ಮತ್ತು ಮಹತ್ವ. ಅಗ್ನಿ ಕಾರ್ಯವನ್ನು ಎಲ್ಲರೂ ಮಾಡಬೇಕು. ತೇಜಸ್ಸು ವೃದ್ಧಿಯಾಗತ್ತೆ, ಕಾಂತಿ ವೃದ್ಧಿಯಾಗತ್ತೆ. ಬನ್ನಿ, ಅಗ್ನಿ ಕಾರ್ಯ ಮಾಡಬೇಕಾದ್ರೆ ನಮಗೆ ಯಾವ ರೀತಿಯ ಸಲಕರಣೆಗಳು ಬೇಕು ಅನ್ನೋದನ್ನು ನಾವು ಮೊದಲು ತಿಳ್ಕೊಳ್ಳೋಣ. ನೋಡಿ, ಅಗ್ನಿಕುಂಡ ಬೇಕು. ಈ ಥರದ್ದು ಒಂದು ಅಗ್ನಿಕುಂಡ ಬೇಕು. ಅಥವಾ ಕೆಲವರು ಮನೇಲಿ ಇದ್ದಿಲು ಒಲೆಯಲ್ಲಿ ಅಡುಗೆ ಮಾಡ್ತಾರೆ. ಆದ್ದರಿಂದಾಗಿ ಇದ್ದಿಲು ಒಲೆಯನ್ನು ಕೂಡ ನಾವು ಇಟ್ಕೊಳ್ಬಹುದು, ಬಳಕೆ ಮಾಡಬಹುದು. ಇಲ್ಲದಿದ್ದಲ್ಲಿ ಈ ಅಗ್ನಿಕುಂಡ ಈ ಥರದ್ದು ಸಿಗತ್ತೆ ಅಂಗಡಿಯಲ್ಲಿ, ತಂದಿಟ್ಕೊಂಡ್ರಾಯ್ತು. ಅಗ್ನಿಕುಂಡ, ಆಮೇಲೆ ಮಂತ್ರಾಕ್ಷತೆ ಬೇಕು, ಆಮೇಲೆ ತುಪ್ಪ ಬೇಕು, ಸ್ವಲ್ಪ ಬತ್ತಿ ಬೇಕು, ಕರ್ಪೂರ. ಬತ್ತಿಯಲ್ಲೂ ಕೂಡ ನಾವು ಅಗ್ನಿಯನ್ನು ಹತ್ತಿಸ್ಕೊಳ್ಬಹುದು, ಕರ್ಪೂರದಲ್ಲೂ ಹತ್ತಿಸ್ಕೊಳ್ಬಹುದು. ನಿಮಗೆ ಯಾವುದು ಸುಲಭ ಆಗುತ್ತೋ ಅದನ್ನು ನಾವು ಇಟ್ಕೊಂಡ್ರಾಯ್ತು. ಸಮಿಧಿಗಳು ಬೇಕು, ತುಪ್ಪ ಬೇಕು. ತುಪ್ಪ ಮೀಸಲು ತುಪ್ಪ ನಾವು ಇಟ್ಕೊಳ್ಬೇಕು. ದೇವರ ದೀಪಕ್ಕಾದರೂ ಆಗಲಿ, ದೇವರ ನೈವೇದ್ಯಕ್ಕಾದರೂ ಆಗಲಿ, ಅಥವಾ ಅಗ್ನಿ ಕಾರ್ಯಕ್ಕೆ, ಉಪಾಸನೆಗೆ, ದೇವರಿಗೆ ಸಂಬಂಧಪಟ್ಟ ಯಾವುದೇ ಕಾರ್ಯ ಇರಲಿ, ಅದಕ್ಕೆ ವಸ್ತುಗಳನ್ನು ನಾವು ಮೀಸಲಾಗಿ ಇಟ್ಕೊಳ್ಬೇಕು. ನಾವು ಊಟ ಮಾಡಿದ ಉಳಿದ ತುಪ್ಪವನ್ನು ಇಟ್ಕೊಳ್ಬಾರ್ದು. ಟೇಬಲ್ ಮೇಲೆ ಇಟ್ಟ ತುಪ್ಪವನ್ನು ಇಟ್ಕೊಳ್ಬಾರ್ದು, ನಾವು ಬಳಸಿದ ತುಪ್ಪವನ್ನು ಇಟ್ಕೊಳ್ಬಾರ್ದು. ಇದಕ್ಕಾಗಿ ಪ್ರತ್ಯೇಕ ತುಪ್ಪವನ್ನು ನಾವು ತೆಗೆದಿಟ್ಕೊಳ್ಬೇಕು. ಆಮೇಲೆ ಪಂಚಪಾತ್ರೆ ಉದ್ಧರಣೆ, ಅರ್ಘ್ಯ ಪಾತ್ರೆ, ಇದು ಎಲ್ಲ ಕೆಲಸಗಳಿಗೂ ಬೇಕು. ಒಂದು ಆಚಮನಕ್ಕೆ ಬೇಕು, ಇನ್ನೊಂದು ತರ್ಪಣ ಇತ್ಯಾದಿಗಳಿಗೆ ಬೇರೆ ನೀರನ್ನು ಇಟ್ಕೊಳ್ಬೇಕು. ನಾನು ಪ್ರತಿ ಸಲ ಹೇಳಿದ್ದೇನೆ, ದೇವರ ಪೂಜೆ ಇರಬಹುದು, ಸಂಧ್ಯಾವಂದನೆ ಇರಬಹುದು, ಅಗ್ನಿ ಕಾರ್ಯ ಇರಬಹುದು, ವೈಶ್ವದೇವ ಇರಬಹುದು, ಯಾವುದಕ್ಕೆ ಆಗಲಿ ಆಚಮನಕ್ಕೆ ಪ್ರತ್ಯೇಕ ಪಾತ್ರೆಯಲ್ಲಿ ನೀರು. ಆಚಮನದ ನೀರನ್ನು ಬೇರೆ ಕೆಲಸಗಳಿಗೆ ಉಪಯೋಗಿಸೋ ಹಾಗಿಲ್ಲ. ಬೇರೆ ಕೆಲಸಗಳಿಗೆ
ಪ್ರತ್ಯೇಕವಾದ ನೀರನ್ನು ಇಟ್ಕೊಳ್ಬೇಕು. ಆಮೇಲೆ ಪ್ರತ್ಯೇಕವಾದ ಶುದ್ಧ ಬಟ್ಟೆಯನ್ನು ನಾವು ತೆಗೆದಿಟ್ಕೊಳ್ಬೇಕು, ಒಗೆದ ಬಟ್ಟೆಯನ್ನು. ಈ ಬಟ್ಟೆಯಲ್ಲಿ ಊಟ ಮಾಡೋದು, ತಿಂಡಿ ಮಾಡೋದು, ಮಲಮೂತ್ರಗಳ ವಿಸರ್ಜನೆಯನ್ನು ಮಾಡೋದು ಇವೆಲ್ಲ ಆಗಿರಬಾರ್ದು. ದೇವ ಕಾರ್ಯಕ್ಕಾಗಿಯೇ ಪ್ರತ್ಯೇಕ ವಸ್ತ್ರ. ಯಾಕೆಂದರೆ ಊಟ ಮಾಡಬೇಕಾದ್ರೆ ನಮ್ಮ ಎಂಜಿಲೆಲ್ಲ ಬಿದ್ದಿರುತ್ತೆ. ಹಾಗಾಗಿ ಆದಷ್ಟು ಶುದ್ಧ, ನಿಜ ಮನಸ್ಸು ಶುದ್ಧವಾಗಿರಬೇಕು. ಹೌದು, ಜೊತೆಗೆ ದೇವರ ಬಗ್ಗೆ ನಮಗೂ ಶ್ರದ್ಧೆ ಇರಬೇಕು. ನಮಗೆ ದೇವರು ಅನುಕೂಲ ಮಾಡಿಕೊಟ್ಟಾಗ ಶುದ್ಧವಾದ ವಸ್ತ್ರವನ್ನು ಉಟ್ಟು ಶುದ್ಧವಾದ ಸ್ಥಳದಲ್ಲಿ ನೆಲವನ್ನು ಶುದ್ಧ ಮಾಡಿಕೊಂಡು ಆಸನದ ಮೇಲೆ ನಾವು ಶುದ್ಧವಾದ ನೀರನ್ನು ತಗೊಂಡು ದೇವ ಕಾರ್ಯಗಳನ್ನು ಮಾಡಬೇಕು. ಇಷ್ಟು ನಾವು ಅಗ್ನಿ ಕಾರ್ಯಕ್ಕೆ ಮಾಡಿಕೊಳ್ಳಬೇಕಾದ ಸಿದ್ಧತೆ. ನಂತರ ಅಗ್ನಿ ಕಾರ್ಯವನ್ನು ಹೇಗೆ ಮಾಡೋದು ಅಂತ, ಎಲ್ಲ ಕರ್ಮಗಳಲ್ಲೂ ಕೂಡ ಮೊದಲು ಆಚಮನ, ಪ್ರಾಣಾಯಾಮ, ಸಂಕಲ್ಪ ಇದು ಇದ್ದದ್ದೇ. ಸಂಕಲ್ಪದಲ್ಲಿ ಕೊನೆಯಲ್ಲಿ ಸ್ವಲ್ಪ ವ್ಯತ್ಯಾಸ ಅಷ್ಟೆ. ಅದೇನು ವ್ಯತ್ಯಾಸ ಅಂತ ನಾವು ನೋಡೋಣ.